ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ನೇತೃತ್ವದ ಟಿವಿಕೆಗೆ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲವನ್ನ ನೀಡಿದೆ. ಅದರಿಂದ ಅಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರೋದು ಗ್ಯಾರಂಟಿ. ಹಾಗೇನೆ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಿಂದ ಕರ್ನಾಟಕಕ್ಕೆ ಕೆಲವೊಂದು ವಿಷಯದಲ್ಲಿ ಲಾಭ ಆಗೋದು ಕೂಡ ಗ್ಯಾರಂಟಿ. ಏನು ಲಾಭ ಆಗ್ಬೋದು, ಯಾವ ರೀತಿಯಲ್ಲಿ ಲಾಭ ಆಗ್ಬೋದು, ಕರ್ನಾಟಕದ ಬಗ್ಗೆ ನೂತನ ಮುಖ್ಯಮಂತ್ರಿ ವಿಜಯ್ ಅವರ ನಿಲುವುಗಳು ಏನಿರಬಹುದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಏನೇನು ಲಾಭ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮೊದಲು ನಮಗೆ ಇಲ್ಲಿವರೆಗೆ ತಮಿಳುನಾಡಿನಿಂದ ಏನೇನು ಸಮಸ್ಯೆ ಆಗ್ತಿತ್ತು ಅಂತ ನೋಡೋಣ. ಕರ್ನಾಟಕ ಮತ್ತು ತಮಿಳುನಾಡು ಅಕ್ಕಪಕ್ಕದ ರಾಜ್ಯಗಳೇ ಆದ್ರೂ ಗಡಿ ಸಮಸ್ಯೆ ಇಲ್ಲ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಇರೋ ತರ. ಭಾಷೆಯ ಸಮಸ್ಯೆ ಕೂಡ ಇಲ್ಲ. ಸಮಸ್ಯೆ ಇರೋದು ಕಾವೇರಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ಮತ್ತು ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ವಿಷಯದಲ್ಲಿ. ಈ ಎರಡೂ ವಿಷಯಗಳಲ್ಲಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ವಿಜಯ್ ಕರ್ನಾಟಕಕ್ಕೆ ತೊಂದರೆ ಕೊಡಲ್ಲ ಅಂತ ಅನ್ಸುತ್ತೆ. ಹೇಗೆ ಅಂದ್ರೆ, ಹಿಂದೆ ಡಿಎಂಕೆ ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ ತೊಂದರೆ ಆಗ್ತಿತ್ತು, ಡಿಎಂಕೆ ನಾಯಕರು ತೊಂದರೆ ಕೊಡ್ತಾ ಇದ್ರು. ಕರ್ನಾಟಕ ಮೂಲದ ಜಯಲಲಿತಾ ನೇತೃತ್ವದ ಎಡಿಎಂಕೆ ಸರ್ಕಾರ ಇದ್ದಾಗ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಾ ಇತ್ತು. ಜಯಲಲಿತಾ ತಾವು ತಮಿಳುನಾಡಿನ ಪರ ಅಂತ ಬಿಂಬಿಸ್ಕೊಳ್ಳಿಕ್ಕೋಸ್ಕರ, ತೋರಿಸ್ಕೊಳ್ಳಿಕ್ಕೋಸ್ಕರ ಕರ್ನಾಟಕಕ್ಕೆ ಜಾಸ್ತಿ ಸಮಸ್ಯೆಯನ್ನ ಮಾಡ್ತಿದ್ರು. ಆದ್ರೆ ಈಗ 6 ದಶಕಗಳ ಬಳಿಕ ಡಿಎಂಕೆ ಮತ್ತು ಎಡಿಎಂಕೆ ಸರ್ಕಾರಗಳ ಬದಲಿಗೆ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಬರ್ತಿದೆ. ಟಿವಿಕೆ ಸರ್ಕಾರ ಮಾತ್ರ ಅಲ್ಲ, ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರ್ತಿದೆ. ಇದರಿಂದ ವಿಜಯ್ ಅವರ ಧೋರಣೆ ಸ್ವಲ್ಪ ಬದಲಾಗಬಹುದು ಅಂತ ಅನ್ಸುತ್ತೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ವಿಜಯ್ ಅವರ ಅನಾನುಭವ. ಸಿನಿಮಾ ರಂಗದ ಹಿನ್ನೆಲೆಯ ವಿಜಯ್ ರಾಜಕಾರಣಕ್ಕೆ ಹೊಸಬರು. ಕಾವೇರಿ ನದಿ ನೀರು ಹಂಚಿಕೆ ವಿಷಯ ಇರಲಿ ಅಥವಾ ಮೇಕೆದಾಟು ಅಣೆಕಟ್ಟು ವಿಷಯ ಇರಲಿ, ಬಹಳ ಸೂಕ್ಷ್ಮವಾದಂತಹ ವಿಷಯಗಳು. ಅದರಿಂದ ಅನುಭವ ಇಲ್ಲದೆ ಇರುವಂತಹ ವಿಜಯ್ ಈ ಎರಡೂ ವಿಷಯಗಳಲ್ಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಇರುವಂತ ಸಾಧ್ಯತೆಗಳು ಕಾಣಿಸ್ತವೆ. ಅಗ್ರೆಸಿವ್ ಆಗಿ ಇರುವ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ. ಯಾಕೆ ಅಂದ್ರೆ, ಏನೋ ಮಾಡೋಕ್ ಹೋಗಿ ಏನೋ ಆಗ್ಬಿಟ್ರೆ ಅನ್ನುವಂತ ಭಯ ಡೆಫಿನೆಟ್ಲಿ ವಿಜಯ್ ಅವ್ರಿಗೆ ಇರುತ್ತೆ. ಇದರ ಅರ್ಥ ವಿಜಯ್ ಸಂಪೂರ್ಣವಾಗಿ ಕರ್ನಾಟಕದ ಪರ ಇರ್ತಾರೆ ಅಂತ ಅಲ್ಲ, ಖಂಡಿತವಾಗಿ ಅಲ್ವೇ ಅಲ್ಲ. ತಮಿಳುನಾಡಿನಲ್ಲಿ ಆಗಿರೋಕ್ ಸಾಧ್ಯನೂ ಇಲ್ಲ. ತಮಿಳುನಾಡಿನ ಜನ, ನಾಡು, ನುಡಿ, ನೆಲ, ಜಲಗಳ ವಿಷಯದಲ್ಲಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಮಾಡ್ಕೊಳ್ಳೋರಲ್ಲ. ಆದ್ರೆ ವಿಜಯ್ ಕರ್ನಾಟಕದ ಪರ ಅಲ್ಲದೆ ಇದ್ರು ಕರ್ನಾಟಕಕ್ಕೆ ತೊಂದರೆ ಕೊಡುವಂತಹ ಧೈರ್ಯ ಮಾಡಲ್ಲ ಅಥವಾ ಮನಸ್ಸು ಮಾಡಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಈಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷ ಇಲ್ಲದೆ ಇದ್ರೆ ತಮಿಳುನಾಡಿನಲ್ಲಿ ವಿಜಯ್ ಈಗ ಸರ್ಕಾರ ರಚನೆ ಮಾಡ್ಲಿಕ್ಕೆನೆ ಸಾಧ್ಯ ಆಗಲ್ಲ. ಜೊತೆಗೆ ರಾಜಕೀಯ ಪ್ರವೇಶ ಮಾಡಿದಂತಹ ಮೊದಲ ಸಮಾವೇಶದಲ್ಲೇನೆ ವಿಜಯ್ ಡಿಎಂಕೆ ನನ್ನ ರಾಜಕೀಯ ಎದುರಾಳಿ, ಬಿಜೆಪಿ ನನ್ನ ಸೈದ್ಧಾಂತಿಕ ಎದುರಾಳಿ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಅದರಿಂದಾಗಿ ಅವರು ಡಿಎಂಕೆ ಜೊತೆಗಾಗ್ಲಿ ಬಿಜೆಪಿ ಜೊತೆಗಾಗ್ಲಿ ಹೋಗುವ ಪ್ರಶ್ನೆನೆ ಬರಲ್ಲ. ಇನ್ನು ತಮಿಳುನಾಡಿನ ಮತ್ತೊಂದು ಪಕ್ಷ ಎಡಿಎಂಕೆ ಬಿಜೆಪಿ ಜೊತೆ ಹೋಗಿರೋದ್ರಿಂದ, ಮೈತ್ರಿ ಮಾಡ್ಕೊಂಡಿರೋದ್ರಿಂದ ವಿಜಯ್ ಎಡಿಎಂಕೆ ಜೊತೆ ಕೂಡ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉಳಿದಂತೆ ಪಿಎಂಕೆ, ಸಿಪಿಐ, ಸಿಪಿಎಂ, ವಿಸಿಕೆ ಈ ತರ ಕೆಲವು ಸಣ್ಣ ಪುಟ್ಟ ಪಕ್ಷಗಳಿವೆ. ಅವುಗಳ ಸಪೋರ್ಟ್ ತಗೊಂಡು ಸರ್ಕಾರ ರಚನೆ ಮಾಡಬಹುದು. ಆದ್ರೆ ಒಂದು ರೀತಿಯಲ್ಲಿ ರಾಜಕೀಯವಾದಂತಹ ಅನಿಶ್ಚಿತ ವಾತಾವರಣ ನಿರ್ಮಾಣ ಆಗುತ್ತೆ. ಡೆಫಿನೆಟ್ಲಿ ಸರ್ಕಾರ ರಚನೆ ಮಾಡೋದು ಸುಲಭ, ಆದ್ರೆ ಸರ್ಕಾರ ನಡೆಸೋದು ಬಹಳ ಕಷ್ಟ ಆಗಿರುತ್ತೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಬೆಂಬಲ ವಿಜಯ್ ಅವರಿಗೆ, ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಬೇಕೇ ಬೇಕು. ಅದರಿಂದಾಗಿ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ
ವಿಜಯ್ ಅಗ್ರೆಸಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಎಲ್ಲಾ ಕಾರಣಗಳಿಂದ 6 ದಶಕಗಳ ಬಳಿಕ ಡಿಎಂಕೆ ಮತ್ತು ಎಡಿಎಂಕೆ ಸರ್ಕಾರಗಳ ಬದಲಿಗೆ ಬರ್ತಿರುವಂತಹ ವಿಜಯ್ ನೇತೃತ್ವದ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಿಂದ ಕರ್ನಾಟಕಕ್ಕೆ ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ಬೋದು ಎನ್ನುವಂತ ನಿರೀಕ್ಷೆ ಇದೆ. ಒಳ್ಳೆಯ ಮಳೆಯಾದ್ರೆ ಕಾವೇರಿ ನದಿ ನೀರು ವಿವಾದ ಉದ್ಭವನೇ ಆಗಲ್ಲ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಆದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಡಿಫರೆಂಟ್ ಆಗಿ ರಾಜಕಾರಣ ಮಾಡಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಿರುವಂತಹ ವಿಜಯ್ ಡಿಫರೆಂಟ್ ಆದಂತಹ ನಿಲುವುಗಳನ್ನ ಇಟ್ಕೊಂಡು ಎರಡೂ ರಾಜ್ಯಕ್ಕೆ ಒಳ್ಳೇದಾಗುವಂತಹ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೊರಟ್ರೆ ಆಗ ಒಳ್ಳೇದಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಬುಕ್ಕಿನ ಕರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.